ಮೈಲಾರ ಕಾರ್ಣಿಕ 2026 ಸಂಪಾದಿತಲೇ ಪರಾಕ್ ಗುಡಾರ್ಥವೇನು? ಭವಿಷ್ಯ ಹೇಳದಂತೆ ಡಿಸಿ ತಡೆದಿದ್ಯಾಕೆ? ಕಳೆದ 5 ವರ್ಷದ ಕಾರ್ಣಿಕ ನಿಜವಾಯ್ತಾ? ನಮಸ್ಕಾರ ವೀಕ್ಷಕರೇ. 7 ಕೋಟಿ ಒಡೆಯನ ಸನ್ನಿಧಿಯಲ್ಲಿ ಪವಾಡ. ಏಳ್ಕೋಟ್ ಚಾಂಗಭಲೋ. ಉತ್ತರ ಕರ್ನಾಟಕದ ಪಾಲಿನ ಜೀವನಾಡಿ, ಕೋಟಿ ಭಕ್ತರ ಆರಾಧ್ಯ ದೈವ ಮೈಲಾರ ಲಿಂಗೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಒಂದು ಪವಾಡ ನಡೆದಿದೆ. ವರ್ಷಕ್ಕೊಮ್ಮೆ ಬರುವ ಆ ಸುದಿನ, ಆ ಒಂದು ಕ್ಷಣಕ್ಕಾಗಿ ಲಕ್ಷಾಂತರ ಕಣ್ಣುಗಳು ಕಾಯ್ತಾ ಇದ್ವು. 18 ಅಡಿ ಎತ್ತರದ ಬಿಲ್ಲನ್ನ ಏರಿ ಆಕಾಶದೆತ್ತರ ಮುಖ ಮಾಡಿ ಗೊರವಪ್ಪ ನುಡಿದ ಆ ಒಂದು ಸಾಲು ಈಗ ಇಡೀ ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸಲಿದೆ. ಸಂಪಾಯಿತಲೇ ಪರಾಗ್. ಏನಿದರ ಅರ್ಥ? ಸಂಪಾಯಿತಲೆ ಅಂತಂದ್ರೆ ಅಧಿಕಾರ ಪೂರ್ಣವಾಯ್ತಾ ಅಥವಾ ರೈತನ ಬದುಕು ಸಮೃದ್ಧವಾಯ್ತಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ವರ್ಷ ಈ ಕಾರ್ಣಿಕವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದ ಧರ್ಮದರ್ಶಿಗಳ ಬಾಯಿಗೆ ಜಿಲ್ಲಾಧಿಕಾರಿಗಳು ಬೀಗ ಹಾಕಿದ್ದಾದ್ರೂ ಯಾಕೆ? ಸರ್ಕಾರಕ್ಕೆ ಭಯ ಬಂತ ಅಥವಾ ಜನರಲ್ಲಿ ಗೊಂದಲ ಆಗಬಾರದು ಅಂತ ಈ ನಿರ್ಧಾರವಾಯ್ತಾ? ಹಾಗಾದ್ರೆ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ಮೈಲಾರ ಲಿಂಗೇಶ್ವರನ ಕಾರ್ಣಿಕದ ಸಂಪೂರ್ಣ ರಹಸ್ಯ, ಕಳೆದ 5 ವರ್ಷಗಳ ಇತಿಹಾಸ ಮತ್ತು ಈ ಬಾರಿ ಈ ಕಾರ್ಣಿಕ ಭವಿಷ್ಯದ ಅರ್ಥವನ್ನ ಯಾಕೆ ವಿಶ್ಲೇಷಣೆ ಮಾಡೋದಕ್ಕೆ ಬಿಡ್ಲಿಲ್ಲ, ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೈಲಾರಲಿಂಗನ ಕಾರ್ಣಿಕ ಭವಿಷ್ಯವಾಣಿಯನ್ನ ನಂಬೋರಾದ್ರೆ ಜೈ ಮೈಲಾರಲಿಂಗ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮೂರಲ್ಲಿ ಯಾವ್ದಾದ್ರೂ ಭವಿಷ್ಯವಾಣಿಗಳು ನುಡಿಯಲಾಗತ್ತಾ? ನಿಮ್ಮೂರು ಯಾವುದು? ನೀವು ಎಲ್ಲಿಂದ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜೊತೆಗೆ 7 ಕೋಟಿ ಜೈ ಮಲ್ಲಾರ್ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲು ಇವತ್ತು ಡೆಂಕನಮರಡಿಯಲ್ಲಿ ಏನಾಯ್ತು ಅಂತ ನೋಡೋಣ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ತುಂಗಭದ್ರಾ ನದಿಯ ತಟದಲ್ಲಿರುವ ಪವಿತ್ರ ಕ್ಷೇತ್ರ ಮೈಲಾರ. ಇವತ್ತು ಅಲ್ಲಿ ಕಾಲಿಡೋಕೆ ಜಾಗಿರಲಿಲ್ಲ. ಬರೋಬ್ಬರಿ 8 ರಿಂದ 10 ಲಕ್ಷ ಜನ ಸೇರಿದ್ರು. ಎಲ್ಲರ ಕಣ್ಣು ಡೆಂಕನಮರಡಿ ಎನ್ನುವ ಆ ದೈವಿಕ ದಿಬ್ಬದ ಮೇಲಿತ್ತು. ಸಮಯ ಸರಿಯಾಗಿ ಸಂಜೆ ಆಗ್ತಾ ಇದ್ದಂತೆ 18 ಅಡಿ ಎತ್ತರದ ಬಿಲ್ಲನ್ನ ಗೊರವಪ್ಪ ರಾಮಪ್ಪ ಅವರು ಸರಸರನೆ ಏರಿದ್ರು. ಕೆಳಗಡೆ ಲಕ್ಷಾಂತರ ಜನರ ಜಯಘೋಷ. ಆದ್ರೆ ಬಿಲ್ಲನ್ನೇರಿದ ತಕ್ಷಣ ಒಂದು ಕ್ಷಣ ಮೌನ. ಆಕಾಶದೆತ್ತರ ದೃಷ್ಟಿ ನೆಟ್ಟ ಗೊರವಪ್ಪ ದೈವಶಕ್ತಿಯ ಆವಾಹನೆ ಮಾಡಿಕೊಂಡು ಗಟ್ಟಿಯಾಗಿ ಕೂಗಿದ್ರು, ಸಂಪಾಯಿತಲೇ ಪರಾಗ್. ಈ ಮಾತು ಕೇಳಿಸ್ತಾ ಇದ್ದ ಹಾಗೆ ಇಡೀ ಆವರಣದಲ್ಲಿ ಭಂಡಾರ ಹಾರೋಡೋದಕ್ಕೆ ಶುರುವಾಯಿತು. ಜನ ಖುಷಿಯಿಂದ ಕುಣಿಯೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಮೇಲ್ನೋಟಕ್ಕೆ ಇದೊಂದು ಶುಭ ಶಕುನ. ಸಂಪಾಯಿತಲೆ ಅಂತಂದ್ರೆ ಪಾಸಿಟಿವ್ ಆದ ಅರ್ಥ ಅಂತ ಕೊಡತ್ತೆ. ಈಗ ಈ ಸಾಲಿನ ಆಳಕ್ಕೆ ತಿಳಿಯೋದಾದ್ರೆ, ಸಾಮಾನ್ಯವಾಗಿ ಮೈಲಾರ ಕಾರ್ಣಿಕವನ್ನ 2 ರೀತಿಯಲ್ಲಿ ನೋಡ್ಲಾಗತ್ತೆ. ಒಂದು ರೈತರ ದೃಷ್ಟಿಯಲ್ಲಿ, ಇನ್ನೊಂದು ರಾಜಕೀಯ ದೃಷ್ಟಿಯಲ್ಲಿ. ಮೊದಲಿಗೆ ರೈತರ ಪಾಲಿಗೆ ಸಂಪಾಯಿತಲೆ ಅಂತರ್ಥ ಏನಂತ ನೋಡ್ತಾ ಹೋಗೋದಾದ್ರೆ, ಸಂಪಾಯಿತಲೆ ಎಂಬ ಪದ ಸಂಪತ್ತು ಅಥವಾ ಸಂಪೂರ್ಣ ಎಂಬ ಅರ್ಥ ಕೊಡತ್ತೆ. ಗ್ರಾಮೀಣ ಭಾಷೆಯಲ್ಲಿ ಕೆಲಸ ಸಂಪಾಯಿತು ಅಂದ್ರೆ ಕೆಲಸ ಮುಗೀತು, ಪೂರ್ತಿ ಆಯ್ತು ಅಂತ. ಅದೇ ರೀತಿ ಮಳೆ ಬೆಳೆ ಸಂಪಾಯಿತು ಅಂದ್ರೆ ಸಮೃದ್ಧವಾಯಿತು ಅಂತರ್ಥ. ಹೀಗಾಗಿ ಈ ವರ್ಷ ರಾಜ್ಯದಲ್ಲಿ ಭರ್ಜರಿ ಮಳೆಯಾಗತ್ತೆ, ಕೆರೆ ಕಟ್ಟೆ ತುಂಬತ್ತೆ, ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗತ್ತೆ ಎನ್ನುವುದು ಇದರ ನೇರ ಅರ್ಥ. ಬರಗಾಲದ ಛಾಯೆ ಇರೋದಿಲ್ಲ. ಇನ್ನು ಎರಡನೇದಾಗಿ ರಾಜಕೀಯ ಪಾಲಿಗೆ ಸಂಪಾಯಿತಲೆ ಅಂತಂದ್ರೆ ಏನು? ಇಲ್ಲೇ ಇರೋದು ಅಸಲಿ ಗೊಂದಲ. ಸಂಪಾಯಿತಲೆ ಅಂತಂದ್ರೆ ಮುಗೀತು ಅಂತಲೂ ಅರ್ಥ ಮಾಡ್ಕೊಳ್ಬಹುದು, ದಕ್ಕಿತು ಅಂದ್ರೆ ಪ್ರಾಪ್ತಿಯಾಯಿತು ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಬಹುದು. ಅರ್ಥ 1, ಹಾಲಿ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಯವರಿಗೆ ಅಧಿಕಾರ ಪ್ರಾಪ್ತಿಯಾಯಿತು ಅಂದ್ರೆ ಪೂರ್ಣಾವಧಿ ಅಧಿಕಾರ ಸಿಗತ್ತೆ ಅಂತ ಅರ್ಥ. ಎರಡನೇ ಅರ್ಥ, ಅಧಿಕಾರ ಮುಗೀತು, ಸಂಪಾಯಿತು ಅಂದ್ರೆ ಮುಕ್ತಾಯವಾಯಿತು ಅಂತ ಅರ್ಥ ಕೊಡತ್ತೆ. ಹೀಗೆ ಎರಡೆರಡು ಅರ್ಥ ಬರ್ತಾ ಇರೋದ್ರಿಂದಲೇ ಈ ಬಾರಿ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ. ಈ ಬಾರಿ ಮೈಲಾರ ಜಾತ್ರೆಯಲ್ಲಿ ಅತಿ ದೊಡ್ಡ ಸುದ್ದಿ ಅಂದ್ರೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿಯವರ ಆದೇಶ. ಪ್ರತಿ ವರ್ಷ ಕಾರ್ಣಿಕ ಆದ ತಕ್ಷಣ ಅಲ್ಲಿನ ಧರ್ಮದರ್ಶಿಗಳಾದ ವೆಂಕಪ್ಪಯ್ಯ ಒಡೆಯರ್ ಅವರು ಮೈಕ್ ಮುಂದೆ ಬಂದು ಅದರ ಅರ್ಥ ಇದು, ರಾಜಕೀಯದಲ್ಲಿ ಹೀಗಾಗತ್ತೆ ಅಂತ ಹೇಳ್ತಿದ್ರು. ಆದರೆ ಈ ಬಾರಿ ಡಿಸಿ ಅವರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೂ ಕೂಡ ಅಧಿಕೃತವಾಗಿ ಕಾರ್ಣಿಕವನ್ನ ವಿಶ್ಲೇಷಣೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ನಿರ್ಧಾರ? 1, ಗೊಂದಲ ನಿವಾರಣೆ. ಕಳೆದ ಕೆಲವು ವರ್ಷಗಳಿಂದ ಕಾರ್ಣಿಕವನ್ನ ರಾಜಕೀಯ ಪಕ್ಷಗಳು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾಗಿದ್ವು. ನಮಗೆ ಅಧಿಕಾರ ಸಿಗತ್ತೆ ಅಂತ ದೇವರು ಹೇಳಿದ್ದಾನೆ ಅಂತ ಕಿಡಿಕಾರ್ತಾಗಿದ್ರು.
2 ಶಾಂತಿ ಸುವ್ಯವಸ್ಥೆ. ತಪ್ಪು ಅರ್ಥ ಕಲ್ಪಿಸಿ ಜನರ ದಾರಿ ತಪ್ಪಿಸಬಾರದು ಅನ್ನೋದು ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ಉದ್ದೇಶ. ಹೀಗಾಗಿ ವಂಶಪಾರಂಪರ್ಯವಾಗಿ ಭವಿಷ್ಯ ಹೇಳ್ತಾಗಿದ್ದ ವೆಂಕಪ್ಪಯ್ಯ ಒಡೆಯರ್ ಈ ಬಾರಿ ಮೌನವಾಗಿದ್ದಾರೆ. ಭಕ್ತರು ಅವರವರ ಭಕ್ತಿಗೆ ತಕ್ಕಂತೆ ಅರ್ಥ ಮಾಡಿಕೊಳ್ಳಲಿ ಅಂತ ಡಿಸಿ ಹೇಳಿದ್ದಾರೆ. ಇದು ಒಂದು ರೀತಿಯ ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ. ದೇವರ ನುಡಿಯನ್ನ ರಾಜಕೀಯಕ್ಕೆ ಬಳಸೋದು ತಪ್ಪು ಅಂತ ಅನಿಸುತ್ತೆ. ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ವೀಕ್ಷಕರೇ, ಮೈಲಾರಲಿಂಗೇಶ್ವರನ ಕಾರಣಿಕ ಸುಳ್ಳಾಗಿದ್ದು ಇತಿಹಾಸವೇ ಇಲ್ಲ. ಕಳೆದ 4-5 ವರ್ಷಗಳಿಂದ ಕಾರಣಿಗಳನ್ನು ತೆಗೆದು ನೋಡಿದ್ರೆ ಎಷ್ಟೋ ವಿಷಯಗಳು ಅಚ್ಚರಿಯವಾಗಿ ಆಶ್ಚರ್ಯವನ್ನು ಹುಟ್ಟುಹಾಕತ್ತೆ. 2025 ಅಂದರೆ ಕಳೆದ ವರ್ಷದ ಕಾರಣಿಕ ಏನಾಗಿತ್ತು ಅಂತಂದ್ರೆ ಕಂಬಳಿ ಬೀಸಿತಲೇ ಪರಾಗ್. ವಿಶ್ಲೇಷಣೆ ಏನ್ ಮಾಡಲಾಗಿತ್ತು? ಕಂಬಳಿ ಅಂತಂದ್ರೆ ಕುರುಬ ಸಮುದಾಯದ ಸಂಕೇತ ಅಥವಾ ರಕ್ಷಣೆ. ಸಿದ್ದರಾಮಯ್ಯನವರು ಕುರುಬರ ನಾಯಕ, ಜೊತೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಅಥವಾ ಅವರಿಗೆ ಜಯ ಸಿಗತ್ತೆ ಅಂತ ಹೇಳಲಾಗಿತ್ತು. ಫಲಿತಾಂಶ ಎಷ್ಟೋ ವಿರೋಧಗಳಿದ್ರೂ ಕೂಡ ಮುಡಾ ಹಗರಣದಲ್ಲಿ ಚರ್ಚೆಗೆ ಬರುತ್ತೆ. ಮುಡಾ ಹಗರಣಗಳು ಎಷ್ಟೇ ಚರ್ಚೆಯಾದರೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಲ್ಲಿ ಭದ್ರವಾಗಿದ್ದಾರೆ. ಇದು ನಿಜವಾಯ್ತಾ? ನೀವೇ ಯೋಚನೆ ಮಾಡಿ. ಇನ್ನು 2024ರ ಕಾರಣಿಕ ಮಳೆ ಬೆಳೆ ಸಂಪಾಯಿತಲೇ ಪರಾಗ್. ವಿಶ್ಲೇಷಣೆ: ನಾಡಿನಲ್ಲಿ ಸಮೃದ್ಧ ಮಳೆಯಾಗತ್ತೆ ಅಂತ ಇತ್ತು. 2024ರಲ್ಲಿ ರಾಜ್ಯದ ಪ್ರಮುಖ ಜಲಾಶಯಗಳು ತುಂಬಿದ್ವು. ಬರಗಾಲ ಹೋಗಿ ಮಳೆಗಾಲ ಬಂತು. ಇದು ಅಕ್ಷರಶಃ ನಿಜವಾಯಿತು. ಇನ್ನು 2023 ಚುನಾವಣೆ ವರ್ಷ. ಅಂಬಲಿ ವಾಲಾಗಿ ಉಣಿಸುತ್ತಲೇ ಪರಾಗ್. ವಿಶ್ಲೇಷಣೆ: ಅಂಬಲಿ ಮತ್ತು ಹಾಲು ಅಂತಂದ್ರೆ ಸುಖ ಭೋಜನ. ಜನರಿಗೆ ನೆಮ್ಮದಿಯ ಸರ್ಕಾರ ಸಿಗತ್ತೆ, ಸ್ಪಷ್ಟ ಬಹುಮತ ಸಿಗತ್ತೆ ಅಂತ ಅರ್ಥ ಮಾಡಿಕೊಳ್ಳಲಾಗಿತ್ತು. ಫಲಿತಾಂಶ ಏನಾಯ್ತು? ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟುಗಳ ಬೃಹತ್ ಬಹುಮತ ಸಿಕ್ತು. ನಂತರ ಅತಂತ್ರ ಸರ್ಕಾರ ಬರಲಿಲ್ಲ. ರಾಜಕೀಯ ಅಸ್ಥಿರತೆ ಹೋಯಿತು. ಇದು 100% ಸತ್ಯವಾಯಿತು. ಇನ್ನು 2021-22ರ ಕಾರಣಿಕ ಆಕಾಶಕ್ಕೆ ಗುದ್ಲು ಕಟ್ಟಿತಲೇ ಪರಾಗ್. ಆಕಾಶದಲ್ಲಿ ಮನೆ ಕಟ್ಟೋಕೆ ಆಗಲ್ಲ ಅಂದ್ರೆ ಅಸ್ಥಿರತೆ, ರೋಗ ರುಜಿನ ಅಥವಾ ಅಂದುಕೊಂಡಿದ್ದು ಆಗೋದಿಲ್ಲ. ಅಂದಿನ ಕಾಲದಲ್ಲಿ ಕೋವಿಡ್-19 ಸಮಯ. ಇಡೀ ಜಗತ್ತೇ ತಲ್ಲಣಗೊಂಡಿತ್ತು. ಸರ್ಕಾರಗಳು ಜನರನ್ನ ಕಾಪಾಡೋಕೆ ಒದ್ದಾಡಿದ್ವು. ರಾಜಕೀಯವಾಗಿಯೂ ಯಡಿಯೂರಪ್ಪ ಕೆಳಗಿಳಿದು ಬೊಮ್ಮಾಯಿ ಬಂದ್ರು. ಇದು ಅಸ್ಥಿರತೆ. ಹೀಗೆ ಕಾರಣಿಕಗಳನ್ನ ನೋಡಿದ್ರೆ ಮೈಲಾರಲಿಂಗನ ಮಾತುಗಳು ಸುಳ್ಳಾಗಿಲ್ಲ ಅನ್ನೋದು ಸ್ಪಷ್ಟವಾಗತ್ತೆ. ವೀಕ್ಷಕರೇ, ಮೈಲಾರಲಿಂಗೇಶ್ವರ ಅಂತಂದ್ರೆ ಸಾಕ್ಷಾತ್ ಶಿವನ ಅವತಾರ. ಹಿಂದೆ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ ಇಬ್ಬರು ರಾಕ್ಷಸರು ಋಷಿಮುನಿಗಳಿಗೆ ತೊಂದರೆ ಕೊಡ್ತಾಗಿದ್ರು. ಆಗ ಶಿವನು ಮೈಲಾರಲಿಂಗೇಶ್ವರನಾಗಿ ಅವತಾರ ತಾಳಿ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ರಾಕ್ಷಸರನ್ನ ಕೊಂದಾಗ ಅವರ ಕೊರಳನ್ನೇ ತಲೆಗೆ ಪೇಟವನ್ನಾಗಿ ಸುತ್ತಿಕೊಳ್ತಾನೆ. ಅದೇ ಇವತ್ತು ಗೊರವಪ್ಪಗಳು ಧರಿಸುವ ಉಡುಪು. ಇಲ್ಲಿ ನಡೆಯುವ ಸರಪಳಿ ಪವಾಡ, ಕಬ್ಬಿಣದ ಸರಪಳಿ ಮುರಿಯೋದು ಮತ್ತು ಬಿಲ್ಲನ್ನೇರುವ ಪವಾಡ ತುಂಬಾ ಪ್ರಸಿದ್ಧಿಯಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿದ್ರೂ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಹಿರೇಕೆರೂರು ಭಾಗದ ಜನರಿಗೆ ಇದು ಮನೆ ದೇವರು. ಇದು ಗಡಿ ಹಬ್ಬ. 2 ಜಿಲ್ಲೆಗಳ ಭಾವನಾತ್ಮಕ ಬೆಸುಗೆಯಾಗಿದೆ. ಅಂತಿಮವಾಗಿ ಹೇಳೋದಾದ್ರೆ ಈ ಬಾರಿಯ ಸಂಪಾಯಿತಲೇ ಪರಾಕ್ ನಾಡಿಗೆ ಒಳ್ಳೆಯದನ್ನೇ ಮಾಡಲಿ. ರೈತರ ಪಾಲಿಗೆ ಬೆಳೆ ಸಂಪಾದನೆಯಾಗಲಿ, ಬಡವರ ಪಾಲಿಗೆ ನೆಮ್ಮದಿ ಸಂಪಾದನೆಯಾಗಲಿ. ರಾಜಕೀಯದಲ್ಲಿ ಏನಾಗತ್ತೋ ಬಿಡತ್ತೋ, ನಾಡಿನ ಜನರಿಗೆ ಒಳ್ಳೆದಾದ್ರೆ ಸಾಕು. ಜಿಲ್ಲಾಧಿಕಾರಿಗಳ ಕ್ರಮವನ್ನ ನಾವು ಸ್ವಾಗತಿಸಬೇಕು. ಯಾಕಂದ್ರೆ ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಮೈಲಾರಲಿಂಗೇಶ್ವರನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಸಂಪಾಯಿತಲೇ ಪರಾಕ್ ಅಂದ್ರೆ ಅಧಿಕಾರ ಉಳಿಯುತ್ತಾ ಅಥವಾ ಹೋಗುತ್ತಾ? ಡಿಸಿ ಅವರು ಭವಿಷ್ಯ ಹೇಳೋದನ್ನ ತಡೆದಿದ್ದು ಸರಿನಾ? ಕಳೆದ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಮೈಲಾರಲಿಂಗನ ಪವಾಡ ನಡೆದಿದ್ಯಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಮೈಲಾರಲಿಂಗನ ಭಕ್ತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.